ಒಣ ಕ್ಷೇತ್ರದಲ್ಲಿ ಸುನಿಲ್ ಬೋಸ್ ಅವರು 100% ಗೆದ್ದೇ ಗೆಲ್ತಾರೆ. ಮೋದಿ ಅಂತಾರೆ. ಮೋದಿ ಏನು ಮಾಡಿದ್ದಾರೆ? ಸುಮ್ಮನೆ ಸುಳ್ಳು ಭರವಸೆ ಅವ್ರದ್ದು. ಈ ಸಲ ಮೋದಿ ಗೀದಿ ಏನೂ ನಡೆಯಲ್ಲ. ಸಿದ್ದರಾಮಯ್ಯನ ಮುಂದೆ ನಿಲ್ಲೋನಿ ಅವರೆಲ್ಲ. ಇಲ್ಲಿ ಕಾಂಗ್ರೆಸ್ಸೇ ನಮ್ಮ ನಗರದಲ್ಲಿ ಜೈಬೇರಿ ಬಾರಿಸ್ತದೆ. ಅವರು MP ಆಗಿದ್ದರು. ಅವ್ರಿಗೆ ಅನಾರೋಗ್ಯದಿಂದ ಅವರು 5 ವರ್ಷದಿಂದ ಒಂದು ಸರು ಬಂದಿಲ್ಲ ನಮ್ಮ ಕ್ಷೇತ್ರಕ್ಕೆ. ಏನಪ್ಪ ಅಂದರೆ ಹಳ ಲೀಡ್ರು ಅಂದ್ಬಿಟ್ಟು ಅವ್ರು ವಯಸ್ಸಾಗಿದೆ ಮತ್ತು ಇದಾಗಿದೆ ಅಂದ್ಬಿಟ್ಟು ಏನೋ ಹಾಕ್ಬಿಟ್ಟು ಅವ್ರು ಒಂದು ಸರು ಕೂಡ ನಮ್ಮ ಕ್ಷೇತ್ರಕ್ಕೆ ಭೇಟಿನೇ ಕೊಡಲಿಲ್ಲ. ಅದರಿಂದ ನಾವು ಮೋದಿ ಮುಖ ನೋಡ್ಕೊಂಡು ಕೊಟ್ಟಿರಲಿಲ್ಲ. ಹೋದ ಸರಿ ಏನೋ ಶ್ರೀನಿವಾಸ್ ಪ್ರಸಾದ್ ಮುಖ ನೋಡ್ಕೊಂಡು ನಾವು ಹಳ ಲೀಡ್ರು ಅವರು ಕಾಂಗ್ರೆಸ್ ಇದ್ರಲ್ಲ, ಆವಾಗ ನಮಗೆಲ್ಲೆಲ್ಲ ಚಿರಪರಿತರು, ಅದರಿಂದ ಗೆದ್ದಿದ್ರು. ಈ ಸಲ ಮೋದಿ ಗೀದಿ ಏನೂ ನಡೆಯಲ್ಲ. ಸಿದ್ದರಾಮಯ್ಯನ ಮುಂದೆ ನಿಲ್ಲೋನಿ ಅವರೆಲ್ಲ. 100% ಗೆಲ್ತಾರ ಸರ್. ಕರೇರಿ ಯಾರು ಬೆಡ್ ಕಟ್ಟವ್ರು ಇದ್ರ ಕಟ್ಟವ್ 10 ಲಕ್ಷ 5 ಲಕ್ಷ ಕಟ್ಟವ್ ಕರೇರಿ. ಅಭಿವೃದ್ಧಿ ಮುಂದೆ ನಿಲ್ಲು ಸಹ. ಈ ಬಾಲರಾಜನ್ ಅವ್ರು ಯಾರು ಗೊತ್ತೇ ಇಲ್ಲ. ಮೊನ್ನೆ ನಮ್ಮ ಕಾಂಗ್ರೆಸ್ಲೇ ಇದ್ರು ಅವರು. ಹೋದ ಎಲೆಕ್ಷನ್ಲೆಲ್ಲ ಕಾಂಗ್ರೆಸ್ಲಿ ಇದ್ರು. ಈಗ BJP ಹೋಗಿದ್ದಾರೆ ಅವರು ಕ್ಯಾಂಡಿಡೇಟ್ ಇಲ್ದಿ. ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕಿ ಮತ್ತೆ ಬರ್ತಿದಾರಲ್ಲ. ಮೋದಿ ಯಾರು ಸಹ ಮೋದಿ ಮುಖ ನೋಡ್ಕೊಂಡು ಯಾರು ಓಟ್ ಹಾಕಲ್ಲ ಬಿಡಿ. ಎಲ್ಲ ಅಭಿವೃದ್ಧಿ ಕಡೆ ಮುಖ ನೋಡ್ತಾರೆ. ಇವತ್ತು ಅಭಿವೃದ್ಧಿ ನೋಡ್ತಾ ಇದ್ದಾರೆ. ಮೋದಿ ಏನ್ ಮಾಡಿದ್ದಾರೆ? ನಮ್ಮ ರೈತರಿಗೆ ಏನ್ ಮಾಡಿದ್ದಾರೆ ನೀವು ಹೇಳಿ ಆನ್ಸರ. ಮೋದಿ ಅಂದ್ಬಿಟ್ಟು ಮೋಡಿ ಹಾಕ್ರಿ. ಮೋಡಿ ನಡೆಯಲ್ಲ. ಇಲ್ಲಿ ಒಣ ಕ್ಷೇತ್ರದಲ್ಲಿ ನಗರದಲ್ಲಿ ಮೋಡಿ ನಡೆಯಲ್ಲ. ಬರ್ಲಿ, ಬಂದು ಹೋಲಿ ಬಿಡಿ. ಕೈ ಬೀಸ್ಬಿಟ್ಟು ಹೋಯ್ತಾರ. ಹೋಗ್ಲಿ ಟಾಟಾ ಮಾಡ್ಬಿಟ್ಟು ನಾವು ಟಾಟಾ ಮಾಡಿ ಕಳಿಸ್ತೀವಿ. ಹೌದು. ನನ್ನ ಹೆಸರು ರವಿ ಅಂತ, ಬಿಳಿಗೆರೆ.